ಹಾಯ್, ಇವತ್ತು ಹುರಿದುಳ್ಳಿಕಾಳು ಗೊಜ್ಜು ಮಾಡೋಣ. ಮೊದಲು ಒಂದು ಬಾಣಲೆನ ಇಟ್ಕೊಳ್ಳೋಣ. ಬಾಣಲೆ ಸ್ವಲ್ಪ ಬಿಸಿ ಆದಮೇಲೆ ಹುರುಳಿಕಾಳನ್ನ ಹಾಕೊಳ್ಳೋಣ. ಚೆನ್ನಾಗಿ ಈ ಥರ ಫ್ರೈ ಮಾಡೋಣ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹುರುಳಿಕಾಳು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ಥರ ಇರುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಕಲರ್ ಚೆನ್ನಾಗಾಗ್ತಾ ಇದೆ. ಇವಾಗ ಇನ್ನು ಸ್ವಲ್ಪ ಫ್ರೈ ಆಗಬೇಕು. ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ಇವಾಗ ಎಣ್ಣೆ ಬಿಟ್ಕೊಂಡಿದೆ, ನೀಟಾಗಿ ಫ್ರೈ ಆಗಿದೆ. ಇವಾಗ ಒಂದು ಅರ್ಧ ಲೀಟರ್ ನೀರು ಹಾಕ್ಕೊಂಡು ಒಂದ್ಸಲ ಕೈ ಆಡಿಸ್ಬೇಕು. ಉಪ್ಪನ್ನು ಹಾಕ್ಕೊಬೇಕು. ಒಂದು 5ರಿಂದ 6 ಹಸಿಮೆಣ್ಸಿಕಾಯಿನ ಜೊತೆಗೆ ಬೇಯೋದಕ್ಕೆ ಹಾಕಬೇಕು. ಈ ಥರ ಇದೆಲ್ಲ ಬೇಯಿಸ್ಕೊಬೇಕು. ಇದನ್ನ ಕ್ಲೋಸ್ ಮಾಡಿ ಬೇಯೋವರೆಗೂ ಬಿಡಬೇಕು. ಈ ಥರ ಸುಟ್ಕೊಂಡಿದ್ದೀನಿ ಡೈರೆಕ್ಟಾಗಿ ಒಲೆ ಮೇಲೆ. ಇದು ಒಗ್ಗರಣೆಗೆ ಕಾಯಿ ಮತ್ತು ಈರುಳ್ಳಿ. ಇದು ಗೊಜ್ಜು ಕಿವುಚೋದಕ್ಕೆ ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿನ ಸುಟ್ಕೊಂಡಿದ್ದೀನಿ ಗ್ಯಾಸ್ ಫ್ಲೇಮಲ್ಲೇ. ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಹೊತ್ತು ನೆನೆ ಹಾಕ್ತೀನಿ. ಹುಣಸೆಹಣ್ಣಿಗೆ ಸ್ವಲ್ಪ ಬೇಯಿಸಿರೋ ರಸನ ಹಾಕಿ ಬಿಡ್ತೀನಿ. ನೆನ್ಕೊಳ್ಳಿ, ಗೊಜ್ಜಿಗೆ ಹಾಕ್ಕೊಂಡು ಹಾಕ್ಬೇಕಲ್ಲ, ಅದಕ್ಕೆ ಈ ಥರ ಬಿಡ್ತೀನಿ. ಬೇಯಿಸಿರೋ ಮೆಣಸಿನ್ಕಾಯಿನ ಇದ್ರಲ್ಲಿ ಹಾಕ್ಕೊಳ್ತೀನಿ. ಕಿವುಚಿದ್ರೆ ಕೈಯೆಲ್ಲ ಉರಿಯುತ್ತಲ್ವ, ಅದಕ್ಕೆ ನಾನು ಒಂದು ಗ್ಲಾಸ್ ಹಾಕ್ಕೊಂಡ್ಬಿಟ್ಟು ಜಜ್ಕೊಳ್ತೀನಿ. ಅದಕ್ಕೆ ಒಂದು ಗ್ಲಾಸ್ ಹಾಕ್ತೀನಿ, ಹಾಕ್ಕೊಂಡು ಇಟ್ಕೊಳ್ತೀನಿ. ಕಾಳನ್ನ ಮತ್ತು ಬೆಂದಿರೋವಂಥ ಹೆಸರನ್ನ ಸಪ್ರೇಟ್ ಮಾಡ್ಕೊತಿದ್ದೀನಿ. ಸಪ್ರೇಟ್ ಬೆಸ್ತು ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕ್ಕೊತೀನಿ. 1 ಸ್ಪೂನಷ್ಟು ಜೀರಿಗೆನ ಫ್ರೈ ಮಾಡ್ಕೊತೀನಿ. ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆನ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಜೀರಿಗೆನ ಹುರಿದು ಹಾಕ್ಕೊಂಡಿದ್ದೀನಿ. ಇದನ್ನ ಇವಾಗ ಲಟ್ಟಣಿಗೆಯಲ್ಲಿ ಮ್ಯಾಶ್ ಮಾಡ್ಕೊತೀನಿ. ಈಗ ರುಬ್ಕೊಂಡಿದ್ದೀನಿ, ಅದಕ್ಕೆ ಹಾಕ್ಕೊತೀನಿ. ಇವಾಗ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಕಿವುಚಿದ್ರೆ ಕೈ ಉರಿ ಬರುತ್ತಲ್ವ, ಅದಕ್ಕೆ ನಾನು ಈ ಥರ ಮಾಡ್ತೀನಿ. ಆಮೇಲೆ ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಸಹ ಹಾಕ್ಕೊಂಡು ಜಜ್ಕೊಬೇಕು. ಹುಣಸೆಹಣ್ಣನ್ನು ನೆನೆ ಹಾಕಿದ್ನಲ್ಲ, ಅದನ್ನು ಚೆನ್ನಾಗಿ ಕಿವುಚ್ಕೊಂಡ್ಬಿಟ್ಟು ಈಗ ಗೊಜ್ಜಿಗೆ ನಾನು ರುಬ್ಬಿರೋಂಥ ಮಿಶ್ರಣಕ್ಕೆ ಇದು ಬಸ್ತಿಟ್ಕೊಂಡಿದ್ನಲ್ಲ ಹೆಸರು, ಅದನ್ನು ಹಾಕ್ಕೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೇಕು. ನೋಡಿ, ಈ ಥರ ಆಗಿದೆ ಗೊಜ್ಜು. ಒಂದ್ಸಲ ಚೆಕ್ ಮಾಡೋಣ ಉಪ್ಪು ಖಾರ ಸರಿಯಾಗಿದೆಯಾ ಅಂತ. ಸ್ಪೈಸಿಯಾಗಿದೆ. ಇದು ಮಿಕ್ಸ್ ಮಾಡಿದ್ದೀನಿ. ಗೊಜ್ಜು ಈ ಥರ ಆಗಿದೆ. ಈಗ ಗೊಜ್ಜಿಗೆ ನಾನು ಹುರಿದು ಇಟ್ಟಿದ್ನಲ್ಲ ಈರುಳ್ಳಿ, ಆ ಈರುಳ್ಳಿನ ಈ ಥರ ಎಲ್ಲ ಬಿಡಿಸ್ಬಿಟ್ಟು ಸಪ್ರೇಟ್ ಮಾಡಿಬಿಟ್ಟು ಹಾಕ್ಕೊಬೇಕು. ಲಾಸ್ಟಲ್ಲಿ ಈ ಥರ ಹಾಕ್ಕೊಬೇಕು. ಈ ಗೊಜ್ಜನ್ನ ಹೀಗೆ ಆದರೂ ಊಟ ಮಾಡ್ಬೋದು ಮುದ್ದೆ ಜೊತೆ, ತುಂಬ ಚೆನ್ನಾಗಿರುತ್ತೆ. ಅಥವಾ ಒಗ್ಗರಣೆ ಹಾಕ್ಕೊತೀರ ಅಂದರೆ ಒಗ್ಗರಣೆಗೆ ಸಹ ಹಾಕ್ಕೋಬೋದು. ಇಟ್ಕೊಂಡಿದ್ದೀವಿ. ಇವಾಗ ಒಗ್ಗರಣೆ ಹಾಕೋಣ.
ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿಮೆಣಸಿಕಾಯನ್ನ ಚಿಕ್ಕದಾಗಿ ಹೆಚ್ಚು ಹಾಕೊಂಡಿದ್ದೀನಿ. ಬೆಂದಿರೋದೇ ಹಾಕ್ಕೊಂಡಿದ್ದೀನಿ, ಏನಾಗಲ್ಲ ಅಂತೇಳಿ. ಈಗ ಸ್ವಲ್ಪ ಹಾಕೋತಾ ಇದ್ದೀವಿ. ಹಾಕೊಂಡು ಚೆನ್ನಾಗಿ ಕಾಳಿಗೆ ಸ್ವಲ್ಪ ಉಪ್ಪು ಹಾಕೋಣ. ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು. ಹುರುಳಿಕಾಳಿಗೆ ಉಪ್ಪನ್ನು ಬೇಯಿಸ್ಕೊಂಡಿದ್ದೀವಲ್ಲ, ಸೊ ಹುರುಳಿಕಾಳಿಗೆ ಬೇಡ. ಈರುಳ್ಳಿ ಪಲ್ಯ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈ ಥರ ಹುರುಳಿಕಾಳು ಗೊಜ್ಜು, ಹುರುಳಿಕಾಳು ಸಾಂಬಾರು ಮತ್ತು ಹುರುಳಿಕಾಳಿಂದು ರಸಮ್ಮು ಎಲ್ಲ ತಿಂದರೆ ತುಂಬಾ ಒಳ್ಳೆಯದು. ಕೆಮ್ಮು ನೆಗಡಿ ಎಲ್ಲ ಬೇಗ ಆಗೋದಿಲ್ಲ. ಮತ್ತು ಹುರುಳಿಕಾಳಲ್ಲಿ ತುಂಬಾ ಐರನ್ ಕಂಟೆಂಟ್ ಇರೋದ್ರಿಂದ ನಮ್ಮ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಹುರುಳಿ ಚೆನ್ನಾಗಿ ಬೆಂದಿದೆ. ಇವಾಗ ಬೆಂದಿರೋ ಅಂಥ ಹುರುಳಿಕಾಳನ್ನು ಇವಾಗ ಮಿಕ್ಸ್ ಮಾಡ್ಕೊತೀನಿ ಒಗ್ಗರಣೆಗೆ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡ್ರೆ ಇದರಲ್ಲಿ ಏನಾದರೂ ನೀರಿನ ಅಂಶ ಇದ್ದರೆ ಎಲ್ಲ ಸ್ವಲ್ಪ ಡ್ರೈ ಆಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕಾಳು ಆಯಿತು. ಈಗ ಲಾಸ್ಟಲ್ಲಿ ತುರಿದಿರೋ ಅಂಥ ಕಾಯಿ ತುರಿನ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಮಿಕ್ಸ್ ಮಾಡಿಬಿಟ್ರೆ ಹುರುಳಿಕಾಳದು ಪಲ್ಯ ರೆಡಿ. ಏನು ಮಾಡ್ತೀನಿ ಅಂದರೆ, ನಾನು ಈ ಕಾಳನ್ನು ಸಪ್ರೇಟ್ ಎತ್ತಿಟ್ಕೊತೀನಿ. ಆಗ ಏನು ಮಾಡೋಣ ಅಂದರೆ, ಸ್ವಲ್ಪ ಕಾಳನ್ನು ಇದರಲ್ಲಿ ಇಟ್ಬಿಟ್ಟು, ಈಗ ಆವಾಗಲೇ ನಾವು ಗೊಜ್ಜು ಕಿವುಚಿಟ್ವಿ ಅಲ್ವಾ, ಆ ಗೊಜ್ಜನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ನೀವು ಈ ಥರ ಮಿಕ್ಸ್ ಮಾಡ್ಕೊಂಡಾದರೂ ಊಟ ಮಾಡ್ಬೋದು, ಅಥವಾ ಹಂಗೆ ಆದರೂ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ ಎರಡು ಕೂಡ. 2 ನಿಮಿಷ ಸುಮ್ಮನೆ ಹಾಗೆ ಬಿಸಿ ಆಗೋದಕ್ಕೆ ಬಿಟ್ಬಿಟ್ಟು ಗ್ಯಾಸ್ನ ಆಫ್ ಮಾಡಿದ್ರೆ ಮುಗೀತು. ಹುರುಳಿಕಾಳು ಗೊಜ್ಜು ರೆಡಿ ಆಯಿತು. ಹಳ್ಳಿ ಸೊಗಡಿನ ಹುರುಳಿಕಾಳು ಗೊಜ್ಜು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು, ಮತ್ತು ಬಾಯಿ ರುಚಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಜ್ವರ ಬಂದು ಬಾಯಿ ಕೆಟ್ಟಿದ್ದರೆ ಅವಾಗ ಈ ರೀತಿ ಗೊಜ್ಜು ಕಿವುಚ್ಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಕಾಳು ಗೊಜ್ಜು ಮತ್ತು ಹುರುಳಿಕಾಳು ಪಲ್ಯ. ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.